ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ಈ ತೊಗಲಕ್ ಸರ್ಕಾರ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಹೊರಟಿದೆ. ಈ ಟಿಪ್ಪು ಸುಲ್ತಾನನ ಕೊಡುಗೆ ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ರಾಷ್ಟ್ರಕ್ಕೆ ಏನು? ಅವನ ಕೊಡುಗೆ ಮತಾಂತರ ಮಾಡೋದು ಮತ್ತು ಕನ್ನಡವನ್ನು ವಿರೋಧಿಸ್ತಕ್ಕಂಥದ್ದು ಅವನ ಕೆಲಸ ಆಗಿತ್ತು. ಆದರೆ ಈ ರಾಜ್ಯ ಸರ್ಕಾರ ಟಿಪ್ಪು ಒಬ್ಬ ಸ್ವತಂತ್ರ ಹೋರಾಟಗಾರನಂತೆ ಬಿಂಬಿಸುವುದಕ್ಕೆ ಇತಿಹಾಸವನ್ನು ತಿರುಚಿ ಅವನ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಹೊರಟಿದೆ. ನೀವು ಹಿಂದೆ ಇತಿಹಾಸನೂ ಕೂಡ ತಿರುವಿ ನೋಡಿ. ಇಸ್ಲಾಂ ಧರ್ಮದಲ್ಲಿ ಯಾವುದೇ ರೀತಿಯ ಜಯಂತಿಗಳನ್ನು ಆಚರಣೆ ಮಾಡೋದಿಲ್ಲ. ಆದರೆ ಈ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕಿಗೋಸ್ಕರ ಈ ಒಂದು ಟಿಪ್ಪು ಸುಲ್ತಾನನ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಹೊರಟಿದೆ. ಸ್ನೇಹಿತರೆ, ಕಳೆದ 3-4 ವರ್ಷಗಳಿಂದ ಈ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿಯಾಗಿ ನಡ್ಕೊಳ್ತಾ ಇದೆ. ಈ ಹಿಂದೂ ವಿರೋಧಿಗಳಾಗಿ ನಡೆದುಕೊಳ್ಳೋ ಕಾರಣದಿಂದ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಸಾಕಷ್ಟು ಜನ ಇದನ್ನು ವಿರೋಧಿಸ್ತಾ ಬರೋರಿಗೆ ಅವರ ಹತ್ಯೆ ಮಾಡ್ತಾ ಇದೆ. ಮೊದಲಿಗೆ ಮೈಸೂರಿನಲ್ಲಿ ರಾಜು ಅವರ ಹತ್ಯೆ, ಅದಾದಮೇಲೆ ಕುಟ್ಟಪ್ಪ ಅವರ ಹತ್ಯೆ, ಅದಾದಮೇಲೆ ರವಿ ಪೂಜಾರಿ ಅವರ ಹತ್ಯೆ, ಮೊನ್ನೆ ರುದ್ರೇಶ್ ಅವರ ಹತ್ಯೆ, ಮತ್ತು ಮೊನ್ನೆ ನಮ್ಮ ಮಾಗಳಿ ರವಿಯವರ ಹತ್ಯೆ. ಇನ್ನೂ ಎಷ್ಟು ಜನರ ಹತ್ಯೆಯನ್ನು ಮಾಡಬೇಕಂತ ಅಂದ್ಕೊಂಡಿದ್ದಾರೋ ಈ ಒಂದು ತೊಗಲಕ್ ಸರ್ಕಾರ. ನೋಡಿ, ಹಿಂದೆ ಸಂಜಯ್ ಖಾನ್ ಅನ್ನೋ ವ್ಯಕ್ತಿ ತನ್ನ ಚಲನಚಿತ್ರ ಸಾಮ್ರಾಜ್ಯವನ್ನೇ ಹಾಳು ಮಾಡಿಕೊಂಡ. ಆ ಒಂದು ಟಿಪ್ಪು ಸುಲ್ತಾನನ ಒಂದು ಧಾರಾವಾಹಿಯನ್ನು ತೆಗೆದುಕೊಂಡು ಅವನ ಚಲನಚಿತ್ರ ಸಾಮ್ರಾಜ್ಯವನ್ನೇ ಹಾಳು ಮಾಡಿಕೊಂಡ. ಅದಾದಮೇಲೆ ನಮ್ಮ ವಿಜಯ್ ಮಲ್ಯ ಅವರು ಟಿಪ್ಪು ಸುಲ್ತಾನನ ಖಡ್ಗವನ್ನು ಖರೀದಿಸಿ ಅವರವೇನು ವ್ಯಾಪಾರ ಸಾಮ್ರಾಜ್ಯವನ್ನೇ ಹಾಳು ಮಾಡಿಕೊಂಡ್ರು. ಇನ್ನು ಮುಂದೆ ಈ ನಮ್ಮ ಸಿದ್ದರಾಮಯ್ಯನವರು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವರ ಒಂದು ಸಾಮ್ರಾಜ್ಯ ಯಾವ ಥರ ಹಾಳು ಮಾಡ್ಕೊಳ್ತಾರೆ ಅನ್ನೋದು ಕೂಡ ನಾವೆಲ್ಲರೂ ಕಾದು ನೋಡೋಣ. ನಾವೆಲ್ಲರೂ ಈ ಟಿಪ್ಪು ಜಯಂತಿಯನ್ನು ವಿರೋಧಿಸೋಣ. ಯಾಕಂದರೆ ಅವನೊಬ್ಬ ಕನ್ನಡ ವಿರೋಧಿಯಾಗಿದ್ದ ಮತ್ತು ಹಿಂದೂ ವಿರೋಧಿಗಳಾಗಿದ್ದ. ಆದ ಕಾರಣ ನಾವು ಈ ಟಿಪ್ಪು ಸುಲ್ತಾನ ಜಯಂತಿ ಬೇಡ ಅಂತ ಹೇಳ್ತಾ ಇದ್ದೀವಿ.